ಹಾಯ್ ಫ್ರೆಂಡ್ಸ್, ನಾನು 100 ಡೇಸ್ ವೇಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಮಾಡಿದಾಗ ಡೇ ಫಸ್ಟಲ್ಲಿ ನನ್ನ ತೂಕ 81.55 ಇತ್ತು. ಇವಾಗ ಒಂದು 34 ದಿನ ಆದಮೇಲೆ ಚೆಕ್ ಮಾಡಿದರೆ 75 ಆಗಿದೆ. ಅಂದರೆ ಎಷ್ಟು ವೇಟ್ ಲಾಸ್ ಆಗಿದೆ ಅಂತ ನೀವೇ ನೋಡಿ. 100 ಡೇಸ್ ವೇಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ 35 ಆಗಿರುತ್ತೆ. ಬೆಳಗ್ಗೆ ಎದ್ದು ನಾನು ಮೆಂತ್ಯ ವಾಟರನ್ನು ತಗೊಳ್ತಾ ಇದ್ದೀನಿ. ಸೊ ಇದನ್ನು ಯಾವಾಗ ಕುಡಿಬೇಕು ಅಂತ ಕೇಳ್ತಾ ಇರ್ತೀರಾ. ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೇಕು. ಯಾವುದೇ ಡಿಟಾಕ್ಸ್ ವಾಟರ್ ಆಗಿರ್ಬೋದು. ಖಾಲಿ ಹೊಟ್ಟೆಯಲ್ಲಿ ನಾನು 6 ಗಂಟೆಗೆ ಇದನ್ನು ತಗೊಂಡೆ. ಅದಾದಮೇಲೆ 8 ಗಂಟೆಗೆ ನನ್ನ ಬ್ರೇಕ್ಫಾಸ್ಟ್ ಟೈಮ್. 8 ಗಂಟೆಗೆ ನಾನು 1:15 ಅಷ್ಟು ಇಡ್ಲಿನ ತೊಗೊಂಡು ಸಾಗು ತೊಗೊಂಡು ನನ್ನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಇಡ್ಲಿಯಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ, ಸೊ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಲಂಚ್ ಬಾಕ್ಸ್ಗೆ ನಾನು ತಗೊಂಡಿದ್ದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ರೈಸು, ಒಂದು ಬೌಲಷ್ಟು ಮಿಕ್ಸ್ಡ್ ಫ್ರೂಟ್ ಸಲಾಡನ್ನು ತಗೊಂಡಿದ್ದೆ. ಇನ್ನು ನನ್ನ ಡಯಟಲ್ಲಿ ಇಷ್ಟು ತೂಕ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡಿದಂಥ ವೆಯ್ಟ್ ಲಾಸ್ ಟೀ ಇದು. 7,000ಕ್ಕೂ ಹೆಚ್ಚು ಜನ ಇದನ್ನು ಪರ್ಚೇಸ್ ಮಾಡಿದ್ದಾರೆ ನನ್ನ ಲಿಂಕಿಂದ. ಸೊ ಬೇಗ 100% ರಿಸಲ್ಟನ್ನು ಕೊಡುತ್ತೆ. ಇದನ್ನು ದಿನಕ್ಕೆ 1 ಸಲ ಅಥವಾ 2 ಸಲ ಕುಡಿಯೋದ್ರಿಂದ. ಇದರ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಇನ್ನು ನಾನು ಏನಾದರೂ ಹಾಕ್ಕೊಂಡಿರುವಾಗ ಕೇಳ್ತಾನೆ ಇರ್ತೀರ, ಬ್ಲೌಸು, ಇಯರಿಂಗು, ಬ್ಯಾಂಗಲ್ಲು, ನಾನು ಹಾಕಿರುವಂಥ ನೆಕ್ ಚೈನು ಇದೆಲ್ಲವೂ ಕೂಡ ನಾನು ಮೀಶೋಯಿಂದನೇ ತರಿಸ್ಕೊಂಡಿದ್ದು. ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ. ಯಾರಿಗಾದರೂ ಲಿಂಕ್ ಬೇಕಿದ್ದರೆ ಜಸ್ಟ್ ಲಿಂಕ್ ಅಂತ ಟೈಪ್ ಮಾಡಿದರೆ ಕಮೆಂಟಲ್ಲಿ ನಿಮಗೆ ವೆಯ್ಟ್ ಲಾಸ್ ಗ್ರೀನ್ ಟೀ ಲಿಂಕು ಬರುತ್ತೆ. ಜೊತೆಗೆ ನಾನು ವೇರ್ ಮಾಡಿರುವಂಥ ಬ್ಯಾಂಗಲ್ಸ್, ಜುವೆಲ್ಸ್ ಎಲ್ಲ ಲಿಂಕ್ ಬರುತ್ತೆ. ಅದಾದಮೇಲೆ ವರ್ಕೌಟ್ ಮಾಡಿಕೊಂಡೆ. ಅದಾದಮೇಲೆ ರಾತ್ರಿ ಊಟಕ್ಕೆ ಕ್ವಾಂಟಿಟಿ ನೋಡ್ಬೋದು. ರೈಸ್ ಕ್ವಾಂಟಿಟಿ ಕಮ್ಮಿ ತೊಗೊಂಡಿದ್ದೀನಿ. ಹೆಸರುಕಾಳು ಪಲ್ಯ, 2 ಹೋಲ್ ಎಗ್ಗು ಆ್ಯಂಡ್ ಎಗ್ ಮತ್ತು ಪೊಟ್ಯಾಟೊ ಹಾಕಿರುವಂಥ ಒಂದು ಬಿಗ್ ಬಾಸ್ ಫೇಮಸ್ ರೆಸಿಪಿನ ಟ್ರೈ ಮಾಡಿದ್ದೆ. ಸೊ ಇದೆಲ್ಲನೂ ತಗೊಂಡು ನಾನು ಒಂದು ರಾತ್ರಿ ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ಎಂಡ್ ಆಫ್ ದ ಡೇ ಒಂದು ಎಳ್ನೀರನ್ನು ಕುಡಿದೆ. ಈ ರೀತಿ ನನ್ನ ಒಂದು ಡೇ ಹೋಯಿತು. ಫಾಲೋ ಆಗಿಲ್ಲ ಅಂದರೆ ಫಾಲೋ ಮಾಡಿ, ಲಿಂಕ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.